ನಮಸ್ಕಾರ ವೀಕ್ಷಕರೇ, ನಾನು ನಿಮಗೆ ಇವತ್ತು ಚಕ್ಕುಲಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬರ್ರಿ ಈಸಿಯಾಗಿ. ಮತ್ತು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇವಾಗ ಚಕ್ಕುಲಿ ಮಾಡೋಕೆ ನಾನು ಗೋಧಿ ಹಿಟ್ಟನ್ನ ಕಲಿಸ್ಕೊಂಡು ಇಟ್ಟಿದ್ದೆ. ಇವಾಗ ಲಟ್ಟಿಸ್ಕೊಳಕತ್ತೀನಿ. ಮಳೆಗಾಲದಾಗ ಚಕ್ಕುಲಿ ಉಣ್ಣೋದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇವಾಗ ಲಟ್ಟಿಸ್ಕೊಳಕತ್ತೀನಿ. ಲಟ್ಟಿಸ್ಕೊಂಡು ಇದನ್ನು ಕಟ್ ಮಾಡ್ಕೊತೀನಿ. ಕಟ್ ಮಾಡ್ಕೊಂಡು ನಾನು ಬೆಲ್ಲದ ಪಾಕ ನೀರಿಗೆ ಹಾಕೋತೀನಿ. ನಾನು ಬೆಲ್ಲದ ನೀರನ್ನ ಮಾಡಿಕೊಂಡು ಕುದಿಯೋಕ್ಕೂ ಇಟ್ಟಿದ್ದೀನಿ. ಇವಾಗ ನೋಡಿರಿ ಪೂರ್ತಿಯಾಗಿ ಲಟ್ಟಿಸ್ಕೊಂಡೀನಿ. ಇವಾಗ ನಾನು ಕಟ್ ಮಾಡ್ಕೊಳಕತ್ತೀನಿ. ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ತೀನಿ. ನೀವು ಯಾವ ಶೇಪ್ ಒಳಗೆ ಬೇಕಾದರೂ ಕಟ್ ಮಾಡ್ಕೋಬೋದು. ಇವಾಗ ಎಲ್ಲ ಪೂರ್ತಿಯಾಗಿ ಕಟ್ ಮಾಡಿಕೊಂಡು ನಾನು ಕುದೀತಿರೋ ಬೆಲ್ಲದ ನೀರಿಗೆ ಹಾಕ್ಕೊಂಡು ಇದು ಮಾಡ್ತೀನಿ. ಇವಾಗ ನೋಡಿ ಕಟ್ ಮಾಡ್ಕೊಂಡಿನೆಲ್ಲ ಕಟ್ ಮಾಡ್ಕೊಂಡಿರೋದಂಥದ್ದು ಇವಾಗ ಬೆಲ್ಲದ ಪಾಕಕ್ಕೆ ಹಾಕ್ಕೊಳಕತ್ತೀನಿ. ನೋಡಿ ನೀರು ಪೂರ್ತಿಯಾಗಿ ಕುದಿ ಬಂದದಲ್ಲ, ಇವಾಗ ಹಾಕ್ಕೊಳಕತ್ತೀನಿ. ಎಲ್ಲನೂ ಇದೇ ರೀತಿ ಮಾಡಿಕೊಂಡು ಹಾಕ್ಕೊಂಡು ಕುದಿಸ್ಕೊಳಕತ್ತೀನಿ. ಒಂದು ಸ್ವಲ್ಪ ಚೆಂದಾಗೆ ಮಿಕ್ಸ್ ಮಾಡಿಕೊಂಡು ಕುದಿಯೋಕೆ ಬಿಡಾತೀನಿ. ಅದು ನಾವು ನೀರಾಗ ಜಾಸ್ತಿ ಕುದ್ದು ಬಳಕೆ ಚಪಾತಿ ಕಟ್ ಮಾಡ್ಕೊಂಡಿರೋದಂತ ಹಾಕ್ಕೋಬೇಕು. ಇಲ್ಲಾಂದ್ರೆ ಹಾಗೆ ಏನಾಗ್ತದೆ, ಎಲ್ಲ ಚಪಾತಿಯಲ್ಲಿ ಎಲ್ಲ ಅಂಟ್ಕೊತಾವ. ಇದಕ್ಕೊಂದು ಸ್ವಲ್ಪ ಒಣ ಕೊಬ್ಬರಿ ಆಮೇಲೆ ಒಣ ಶುಂಠಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ. ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಮತ್ತು ಮಿಕ್ಸ್ ಮಾಡಿಕೊಂಡು ಕುದಿಯೋಕೆ ಬಿಡಾಕತ್ತೀನಿ. ಒಂದು ಸ್ವಲ್ಪ ಮ್ಯಾಗ ಲಿಡ್ ಕ್ಲೋಸ್ ಮಾಡಿ ಮತ್ತು ಕುದಿಸ್ಕೊಂಡು ಇವಾಗ ನೋಡಿರಿ ಪೂರ್ತಿಯಾಗಿ ಎಲ್ಲ ಕುದ್ದದ, ಉಣ್ಣಾಕೂ ರೆಡಿ ಆಗ್ಯದ. ಮಳೆಗಾಲದಾಗ ಬಿಸಿ ಬಿಸಿ ಚಕ್ಕುಲಿ ಉಣ್ಣಾಕ ಭಾರಿ ಮಜಾ ಬರ್ತದಲ್ಲ. ನೀವು ಟ್ರೈ ಮಾಡಿರಿ, ಹೆಂಗಾಗ್ಯದಂತ ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.